ಬಿಗ್ ಫೈನ ಟಾಪ್ 4 ಸುದ್ದಿ ಹತ್ತ ಗಮನ ಹರಿಸೋದಾದ್ರೆ ಓಡ್ ಹೋಗಿ ಮದುವೆ ಆದವಳಿಗೆ ಒಂದೇ ರಾತ್ರಿಗೆ ಬಿಗ್ ಶಾಕ್ ಕಾದಿತ್ತು. ನೆನ್ನೆ ಎಲ್ಲ ನೀನೇ ಅಂತ ನಂಬಿದ್ಲು. ನೀನೇ ಎಲ್ಲ ಅಂತ ನಂಬಿ ಬಂದವಳು ನಡು ಬೀದಿಯಲ್ಲಿ ಕಣ್ಣೀರನ್ನ ಹಾಕಿರುವಂತಹ ಸ್ಟೋರಿ ಇದು. ಚಿಕ್ಕಬಳ್ಳಾಪುರ ಜೋಡಿಯ ಲವ್ ಕಹಾನಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆಯಷ್ಟೇ ದೇವಸ್ಥಾನದಲ್ಲಿ ಮದುವೆ ಆಗಿದ್ದ ಕೀರ್ತನ್ ಪ್ಲಸ್ ಸಂದೀಪ್ ಜೋಡಿ ಏನಿದೆ, ಕೀರ್ತನಾಗೆ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಒಂದಲ್ಲ ಎರಡಲ್ಲ 4 ಯುವತಿಯರ ಜೊತೆ ಸಂದೀಪ್ ಸಂಪರ್ಕ ಹೊಂದಿದ್ನಂತೆ. ಸಾಕ್ಷಿ ಸಮೇತ ಸಂದೀಪನ ಮೋಸ ಬಯಲು ಮಾಡಿದ್ದಾರೆ ಕೀರ್ತನಾನ ಪೋಷಕರು. ಸಂದೀಪ್ ಅಸಲಿ ಮುಖ ನೋಡಿ ಮದುವೆ ಆಗಿದ್ದ ಕೀರ್ತನಾಗೆ ಎಲ್ಲಿಲ್ಲದ ಶಾಕ್ ಆಗಿದೆ. 4-5 ಯುವತಿಯರ ಜೊತೆ ಸಾಯಿ ಸಂದೀಪ್ ಚಲ್ಲಾಟವಾಡಿದ್ದಾನಂತೆ. ಹೊಸಕೋಟೆ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಸೇರಿ ಹಲವೆಡೆ ಮೋಸ ಮಾಡಿದ್ದಾನೆ ಅನ್ನುವಂತಹ ಪ್ರಕರಣಗಳು ದಾಖಲಾಗಿದೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಾಯಿ ಸಂದೀಪ್ ವಿರುದ್ಧ ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಹುಡುಗಿಯರನ್ನ ಯಾಮಾರಿಸಿ ಮೋಸ ಮಾಡೋದೇ ಇವರ ಕಸುಬಾಗಿತ್ತು. ಸಂದೀಪ್ ಕೃತ್ಯಗಳು ತಿಳಿತಿದ್ದಂತೆ ತಾಳಿ ಬಿಚ್ಚಿ ಪೋಷಕರ ಜೊತೆ ಕೀರ್ತನ ಹೋಗಿದ್ದಾಳೆ. ನೀನೇ ಎಲ್ಲ, ನಾವಿಬ್ರು ಮುಂದೆ ಚೆನ್ನಾಗಿ ಲೈಫ್ ಲೀಡ್ ಮಾಡೋಣ ಅಂತ ಪ್ರೇಮ ಪಕ್ಷಿಗಳಾಗಿದ್ರು ಕೀರ್ತನ ಮತ್ತು ಸಂದೀಪು. ಪೇರೆಂಟ್ಸ್ ಬೇಡ, ಪೋಷಕರು ಇಲ್ಲ ಬೇಡ ಮದುವೆ ಆಗಬೇಡ, ಸ್ವಲ್ಪ ಏಜ್ ಆಗಲಿ ಆಮೇಲೆ ಮದುವೆ ಆಗು, ಮೆಚುರಿಟಿ ಬಂದಮೇಲೆ ಮದುವೆ ಆಗು ಅಂತ ಹೇಳಿದರು. ಬಟ್ ತಂದೆ ತಾಯಿಯ ಬುದ್ಧಿ ಮಾತನ್ನು ಕೇಳ್ದಿರ ಮದುವೆ ಆಗಿ ನಿನ್ನೆ ಮದುವೆ ಆದವಳು ಒಂದೇ ರಾತ್ರಿಗೆ ಸಂದೀಪ್ನ ಫುಲ್ ಹಿಸ್ಟ್ರಿ ಗೊತ್ತಾಗಿ ತಾಳಿ ಬಿಚ್ಚಿಟ್ಟು ಅಪ್ಪ ಅಮ್ಮನ ಮನೆಗೆ ತೆರಳಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ರಾಜಪ್ಪ. ಏನಿದೆ ಸಂದೀಪ್ ಕೀರ್ತನ ಕುರಿತ ಅಪ್ಡೇಟ್ಸ್? ಖಂಡಿತ ಏನು ಪ್ರೀತಿ ಪ್ರೇಮ ಪ್ರಣಯ ಅಂತ ಸುತ್ತಾಡ್ತಕ್ಕಂತ ಒಂದು ಯುವತಿಯರು, ಮುಗ್ಧ ಹೆಣ್ಣು ಮಕ್ಕಳು ಏನಿದ್ದಾರೆ, ಈ ಸ್ಟೋರಿ ಅವರು ನೋಡ್ಲೇಬೇಕು. ಯಾಕಂದ್ರೆ ಇವತ್ತು ಅಮಾಯಕ ಮುಗ್ಧ ಹೆಣ್ಣು ಮಕ್ಕಳು ಇವತ್ತು ಏನು ಈ ರೀತಿ ವಂಚಕರು, ಈ ರೀತಿ ಪ್ರೀತಿ ಪ್ರೇಮ ಹೆಸರುಳ್ಕೊಂಡು ಈ ರೀತಿ ಮಾಯದ ಜಾಲದಲ್ಲಿ ಆಕೆ ಆದ ಯುವತಿಯರನ್ನ ಬೀಳ್ಸ್ಕೊಂಡು ಆಕೆಯರಿಗೆ ನಡು ರಸ್ತೆಯಲ್ಲಿ ಕೈ ಬಿಟ್ಟು ಹೋಗ್ತಕ್ಕಂತ ಕೀಚಕರ ಸ್ಟೋರಿ ಇದು. ಯಾಕಂದ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇಂತಹದೇ ಸ್ಟೋರಿ ಇವತ್ತು ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಏನು ಸಾಯಿ ಸಂದೀಪ್ ಅಂತಕ್ಕಂಥ ಒಬ್ಬ ಚಿಕ್ಕಬಳ್ಳಾಪುರದ ಗಂಗನ ಮಿದ್ದೆ ಇರ್ತಕ್ಕಂಥ ಹುಡುಗ ಇವತ್ತು ಏನು ಚಿಕ್ಕಬಳ್ಳಾಪುರದ ಒಂದು ಯುವತಿಯೊಂದಿಗೆ ಇವತ್ತು ಪ್ರೀತಿ ಪ್ರೇಮ ಅಂತೇಳಿ ಆಕೆಯನ್ನ ಬಲೆಯೊಳಗೆ ಬೀಳ್ಸ್ಕೊಂಡು ನಿನ್ನೆ ವಿವಾಹವಾಗಿದ್ದ. ಆದ್ರೆ ಅಂತರ್ಜಾತಿ ವಿವಾಹ ಅಂತೇಳಿ ಯುವತಿಯ ಪೋಷಕರು ಬೇಡಮ್ಮ, ಇದು ನಾವು ಒಪ್ಪೋದಿಲ್ಲ, ಈ ಮದುವೆಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತೇಳಿ ಸುಮಾರು ಸರಿ ಆಕೆಗೆ ಬುದ್ಧಿವಾದ ಹೇಳಿದ್ದಾರೆ. ಆದ್ರೆ ಪ್ರೀತಿಯ ಗುಂಗಲಿರ್ತಕ್ಕಂಥ ಆಕೆ ಈ ತಂದೆ ತಾಯಿಯನ್ನ ಮಾತನ್ನ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಹಾಗಾಗಿ ಇವತ್ತು ಏನು ಈ ರೀತಿಯ ಒಂದು ಟ್ವಿಸ್ಟ್ಗೆ ಒಳಗಾಗಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಏನು ಬೆಳಗ್ಗೆ ಮದುವೆ ಆಗಿ ಸಂಜೆ ಏನು ಇವರು ಸ್ವಲ್ಪ ಬಲಾಢ್ರಿದ್ದಾರೆ ಯುವತಿಯ ಪೋಷಕರು. ಆ ಕಡೆ ಸ್ವಲ್ಪ ಪ್ರಬಲವಾದ ಜಾತಿ ಆಗಿರೋದ್ರಿಂದ ಎಲ್ಲರೂ ಸಹ ಒಗ್ಗಟ್ಟಾಗಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತಕ್ಕಂಥ ಉದ್ದೇಶದಿಂದ ಚಿಂತಾಮಣಿಯ ಕೋಟಿಗಲ್ ಏನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿವಾಹವಾಗಿದ್ದ ಬಳಿಕ ಪೊಲೀಸರ ರಕ್ಷಣೆ ಕೋರಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪೋಷಕರು ಇವನ ಏನು ಮೋಸದಾಟವನ್ನು ಕೂಡ ಎಲ್ಲ ಬಲ್ಲರಾಗಿದ್ರು. ಇವನ ವಿಚಾರವನ್ನು ತಿಳಿದು ಇವತ್ತು ಚಿಲ್ಗಡ್ ನಗರದ ಮಯೂರ ಸರ್ಕಲ್ ನಲ್ಲಿ ಅವರನ್ನ ಇಬ್ಬರನ್ನು ತಡೆದು ಆಕೆಯನ್ನ ರಕ್ಷಣೆ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಅವನು ಕೂಡ ಅಲ್ಲಿ ನಕಾರ ಮಾಡಿದ್ದಾನೆ. ಇನ್ನು ಪೊಲೀಸ್ ಠಾಣೆಯಲ್ಲೂ ಸಹ ಇವನ ಅಸಲಿ ಮುಖವನ್ನ ಗೊತ್ತಿಲ್ಲದೆ ಆಕೆ ಇವನೇ ನನಗೆ ಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾಳೆ. ಆದ್ರೆ ಇವನ ಮೇಲೆ ಒಂದು ಮೊದಲೇ ಕೂಡ ಪೋಸ್ಟೋ ಕೇಸ್ ಒಂದು ದಾಖಲಾಗಿತ್ತು. ಒಂದು ಏನು ಯುವತಿಯರ ಒಂದು ಲೈಂಗಿಕ ದೌರ್ಜನ್ಯ ಬಗ್ಗೆ ಒಂದು ಕೇಸ್ ದಾಖಲಾಗಿತ್ತು. ಇವೆಲ್ಲವೂ ಸಹ ಅವನನ್ನ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ನಿಲ್ಲಿಸಿದಾಗ ಪೊಲೀಸರೇ ತಂದು ಆ ಒಂದು ಫೈಲ್ ಮುಂದ್ಗಡೆ ಇಟ್ಟಾಗ ಇವನು ಅಸಲಿ ಮುಖ ಬಯಲಾಗಿರ್ತಕ್ಕಂಥ ಸುಮಾರು 4-5 ಜನ ಹೆಣ್ಮಕ್ಳ ಜೊತೆ ಇವನು ಮದುವೆ ಆಗಿ ಅವ್ರಿಗೆ ಕೈ ಕೊಟ್ಟಿದ್ದಾನೆ. ಜೊತೆಗೆ ಇವಾಗ ಕೂಡ ಒಂದು 4 ಜನ ಹೆಣ್ಮಕ್ಳ ಜೊತೆಗೆ ಫೋಟೋಗಳು ಸಹ ತಾವು ನೋಡ್ತಾ ಇದ್ದೀರಿ. ಈ ಫೋಟೋಗಳಲ್ಲೂ ಸಹ ಅವ್ರಿಗೆ ಏನು ಅಸಭ್ಯವಾಗಿ ಅವ್ರ ಜೊತೆ ವರ್ತನೆ ಮಾಡಿ ವಿವಾಹ ಆಗ್ತೀನಿ ಅಂತೇಳಿ ಅವ್ರ ಜೊತೆ ಅವರ ವೀಕ್ನೆಸ್ ಇಟ್ಕೊಂಡು ಅವರು ಕೂಡ ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬಾರ್ದು, ಆ ರೀತಿಯಾಗಿರ್ತಕ್ಕಂಥ ಒಂದು ಅವ್ರ ವೀಕ್ನೆಸ್ ಇಟ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡಿದ್ದಾನೆ. ಅದೇ ರೀತಿ ಇವಳಿಗೆ ಕೂಡ ಮಾಡಬಹುದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಏನು ಕೀರ್ತನ ಎಂಬ ಯುವತಿಗೆ ಬಲೆ ಹಾಕಿ 1 ವರ್ಷದಿಂದ ಪ್ರೀತಿ ಪ್ರೇಮ ಆಟ ಆಡಿ ಇವತ್ತು ವಿವಾಹವಾಗಿದ್ದ. ಆದ್ರೆ ಇವತ್ತು ಇವನು ಅಸಲಿ ಮುಖ ಇವನು ಗೊತ್ತಾಗಿತ್ತು ತಕ್ಷಣ ಆ ಹುಡುಗಿ ಎಚ್ಚೆತ್ಕೊಂಡಿದ್ದಾಳೆ. ಇಲ್ಲಾಂದ್ರೆ ಅದೃಷ್ಟ, ಯಾಕಂದ್ರೆ ಅವ್ರ ತಂದೆ ತಾಯಿ ಅದೃಷ್ಟ ಇರ್ಬೋದು, ಇಲ್ಲ ಆಕೆಯ ಅದೃಷ್ಟ ಇರ್ಬೋದು, ಇವತ್ತು ಈ ಪ್ರೀತಿಯ ಜಾಲದಿಂದ ಆಕೆ ಬಚಾವಾಗಿದ್ದಾಳೆ. ಯಾಕಂದ್ರೆ ಇವನು ಮೋಸದಾಟದಲ್ಲಿ ಈಕೆ ಕೂಡ 5ನೇ ಒಳ 6ನೇ ಒಳ ಆಗ್ತಾ ಇದ್ಲು. ಆದ್ರೆ ಇವತ್ತು ಆಕೆ ಅದೃಷ್ಟ ಅಂತ ಹೇಳ್ಬೋದು. ಇವನ ಫೋಟೋಗಳು ಮತ್ತೆ ಈ ಹಿಂದೆ ಏನು ಪ್ರೀತಿಸಿ ಕೈ ಕೊಟ್ಟಿರ್ತಕ್ಕಂಥ ಯುವತಿಯರು ಬಂದು ಅವರ ಆಡಿಯೋ ರೆಕಾರ್ಡ್ಸ್ ಇವೆಲ್ಲವನ್ನು ಸಹ ಪೊಲೀಸರು ಮತ್ತೆ ಅಲ್ಲಿರ್ತಕ್ಕಂಥ ಪೋಷಕರು ಆ ಒಂದು ಯುವತಿಯ ಮುಂದೆ ಇಟ್ಟಾಗ ಆಕೆ ಪ್ರತ್ಯಕ್ಷವಾಗಿ ಏನು ಒಂದು ದಾಖಲೆಗಳ ಸಮೇತ ಆಕೆ ಅದನ್ನ ಇಟ್ಟಾಗ ಒಪ್ಕೊಳ್ಳೇಬೇಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು.
ಧನ್ಯವಾದಗಳು ಮಾಹಿತಿಗಾಗಿ.